ಬಹುಶಃ ಯಾವಾಗೂ ಕೂಡ ಕಳೆದ 30-40 ವರ್ಷದಿಂದಲೇ ಇಂಥ ದೊಡ್ಡ ಬರಗಾಲ ನಾವು ನೋಡಿರಲಿಲ್ಲ. ಬರಗಾಲ ಇದ್ದರೂ ಕೂಡ ಇಷ್ಟು ಜಾಸ್ತಿ ತಾಲೂಕುಗಳನ್ನು ನಾವು ಬರ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು, ಕಾವೇರಿ ನೀರು ಎಲ್ಲಿ ಒದಗಿಸ್ಕೊಡ್ಬೇಕು ಆಗ್ತಾಯಿದೆ. ಆದರೆ ನಮ್ಮ ಇದು ಬೋರ್ವೆಲ್ಲು 7,000 ಬೋರ್ವೆಲ್ಲು ಬೆಂಗಳೂರು ನಗರದಲ್ಲೇ ಇರೋಂಥ 13,900 ಚಿಲ್ಲರೆ ಏನಿದ್ದಂಥ ಬೋರ್ವೆಲ್ಲಲ್ಲಿ ಸುಮಾರು 6,900 ಬೋರ್ವೆಲ್ ಅಷ್ಟು ಡಿಫೆಕ್ಟ್ ಆಗಿದೆ. ಅದಕ್ಕೆ ನಾವು ಕಂಟ್ರೋಲ್ ತೆಗೆದುಕೊಂಡು ಟ್ಯಾಂಕರ್ಸ್ನೆಲ್ಲ ಕಂಪ್ಲೀಟ್ ಎಲ್ಲ ವ್ಯವಸ್ಥೆ ಮಾಡಿ ಈಗಾಗಲೇ ಅವ್ರಿಗೆಲ್ಲರೂ ಕೂಡ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ನಮ್ಮ BWCCಯವರು BBMP ಅವರು ಮಾಡ್ತಾಯಿದ್ದಾರೆ. ಬೇರೆಯವರು ರಾಜಕಾರಣ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನಾವು ರಾಜಕಾರಣ ಮಾಡೋರು ನಾವು ಯಾರಿಗೂ ಬೇಡ ಅಂತ ಹೇಳಕ್ಕೆ ಹೋಗೋದಿಲ್ಲ. ಆದರೆ ನಾವು ನೀರಿನ ಏನು ಕ್ರಮ ಕೈಗೊಳ್ಳಲಿಕ್ಕೆ ಯಾವ ರೀತಿ ಒಂದು ದಂಧೆ ನಡೀತಾ ಇತ್ತು, ಆ ದಂಧೆನ ನಾವು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ಖಾಸಗಿ ನೀರನ್ನು ತೆಗೆದುಕೊಂಡು ಬಂದು ಆ ಟ್ರಾವೆಲ್ ಟೈಮ್ ಮೇಲೆ ರೇಟನ್ನು ಕೂಡ ನಮ್ಮ ಕಾರ್ಪೊರೇಷನ್ನವರು BWCಯವರು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಆನ್ಲೈನ್ ವ್ಯವಸ್ಥೆ, ಆಫೀಸರ್ಸ್ ನೇಮಕ ಮಾಡಿದ್ದೇವೆ, ಎಲ್ಲ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ನನಗೆ ಈಗಿನ ಇನ್ನು ನೆಕ್ಸ್ಟ್ 2 months ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಭಾಳ ಗಾಬರಿ ಆಗೋವಂಥದ್ದು. ಕೆಲವು ಸ್ಲಮ್ಸ್ಗಳಲ್ಲಿ ಕೂಡ ನಾವು ಯಾರಿಗೂ ನೀರನ್ನು ಚಾರ್ಜ್ ಮಾಡ್ತಾಯಿಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಅವ್ರ ಹತ್ರ ಅಪಾರ್ಟ್ಮೆಂಟ್ಸ್ ಮೀಟಿಂಗ್ಸ್ ಕೂಡ ನಾವು ಎಲ್ಲ ಕರೆದಿದ್ದೇವೆ. ಅವ್ರ ಹತ್ರ ಕೂಡ ಚರ್ಚೆ ಮಾಡ್ತಾಯಿದ್ದೇವೆ, ಅವ್ರಿಗೂ ಕೂಡ ನಿಯಂತ್ರಣ ಮಾಡ್ತಾಯಿದ್ದೇವೆ. ಜಾಸ್ತಿ ಪೋಲ್ ಆಗಬಾರ್ದು ಅಂತ ಅದು ಕೂಡ ಏನು ವ್ಯವಸ್ಥೆ ಮಾಡಿದ್ದೀವಿ ಅಂತ ಒಂದು ಸಪ್ರೇಟ್ ನಿಮಗೆ ನೋಟ್ ಕೂಡ ನಾನು ತಿಳಿಸ್ತೇನೆ. ಮತ್ತು ಕಾವೇರಿ 5th ಸ್ಟೇಜು ಮೇ 5ನೇ ಕೊನೆ ವಾರದಲ್ಲಿ ಎಲ್ಲ ಥರದ ನಾವು ಆದಷ್ಟು ಜರೂರಾಗಿ ಈ 110 ಹಳ್ಳಿಗಳಿಗೆ ಆ ಕಾವೇರಿ ನೀರನ್ನು ಕೊಡುವಂಥ ವ್ಯವಸ್ಥೆನ ನಾವು ಖಂಡಿತ ನಾವು ಮಾಡ್ತೇವೆ. ಸೊ ಅದರಿಂದ ಬೆಂಗಳೂರು ನಾಗರಿಕರಿಗೆ ಏನು ಈ ಒಂದು ಮಾಫಿಯಾ ಇತ್ತು, ಆ ಮಾಫಿಯಾನ ನಿಲ್ಲಿಸಿ ಎಲ್ಲರೂ ಕೂಡ ಅವರು ಆಮೇಲೆ ಪ್ರೈವೇಟ್ ಬೋರ್ವೆಲ್ಸ್ನ ಎಲ್ಲ ಪೊಸಿಷನ್ ತೆಗೆದುಕೊಳ್ಳಿಕ್ಕೆ ಎಲ್ಲೆಲ್ಲ ಕಡಿಮೆ ಇತ್ತು ಅಂತಂದರೆ ನಾವು ಅದನ್ನು ನೀರನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ನೀರಿತ್ತು ಅಲ್ಲಿ ಮಾತ್ರ, ಬೇರೆ ಕಡೆ ಸಾವಿರಾರು ಟ್ಯಾಂಕರ್ಗಳನ್ನು ಪೊಸಿಷನ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ರಿಜಿಸ್ಟ್ರೇಷನ್ ಸುಮಾರು 1,500ಕ್ಕೂ ಹೆಚ್ಚು ಟ್ಯಾಂಕರ್ಗಳು ಕೂಡ ಈಗಾಗಲೇ ರಿಜಿಸ್ಟ್ರೇಷನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಮಾಡ್ಕೊಳ್ಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ದೀವಿ, ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ. ಪೊಲೀಸ್ ಅವ್ರಿಗೆ, RTO ಅವ್ರಿಗೆ, ನಮ್ಮ BBMP ಅವ್ರಿಗೆ, BWC ಎಲ್ಲರೂ ಕೂಡ ಎಲ್ಲ ಟ್ಯಾಂಕರ್ ಮೇಲೆ ಬೋರ್ಡ್ ಹಾಕ್ಸ್ತೀವಿ. ಯಾರು ರಿಜಿಸ್ಟರ್ ಆಗಿದ್ದಾರೆ, ಯಾರು ರಿಜಿಸ್ಟರ್ ಆಗಿಲ್ಲ. ದೇಲ್ ಬಿ ಎ ಬೋರ್ಡ್, ದೇಲ್ ಬಿ ಎ ನಂಬರ್. ಅವ್ರಿಗೆ ಗೊತ್ತಾಗಬೇಕು ಇದು ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಹೋಗ್ತಾ ಇರೋಂಥ ಒಂದು ನೀರು ಅಂತ ಗೊತ್ತಾಗುತ್ತೆ. ಇಲ್ಲಿಗೆಲ್ಲಾಗಿ ಏನೋ ರಿಜಿಸ್ಟರ್ ಮಾಡ್ಕೊಳ್ದೆ ಎಲ್ಲೋ ಬಂದು ಒಬ್ಬನಂತ 5,000 ವಸೂಲು ಮಾಡೋದು, 6,000 ವಸೂಲು ಮಾಡೋದು, 4,000 ವಸೂಲು ಮಾಡೋದು, ಈ ರೀತಿ ಎಲ್ಲ ಕೂಡ ನಡೀತಾ ಇದೆ. ಅದೆಲ್ಲ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಡಿಸ್ಟೆನ್ಸ್ ಮೇಲೆ ನಮಗೂ ಎಷ್ಟು ಖರ್ಚು ಮಾಡ್ತಿರ್ತಕ್ಕಂಥ ಅವ್ನಿಗೂ 100 ರೂಪಾಯಿ ಲಾಭ ಸಿಗಲಿ, ನಮಗೆ ಅದಕ್ಕೇನು ತಗರಲ್ಲೇನಿಲ್ಲ. ಅವನು ಟ್ರಾವೆಲ್ ದೂರ ಇದ್ದಂತೆ ಬೆಂಗಳೂರು, ರಾಮನಗರ, ಮಾಗಡಿ, ಈ ಕಡೆ ದೊಡ್ಡಬಳ್ಳಾಪುರ, ಹೊಸಕೋಟೆ, ಈ ಸುತ್ತಮುತ್ತ ಎಲ್ಲೆಲ್ಲಿ ನಮ್ಮ ಇರಿಗೇಷನ್ ಬೋರ್ವೆಲ್ಸ್ ಇದೋ ಅದನ್ನು ಕೂಡ ನಾವು ಲೆಕ್ಕಾಚಾರ ಮಾಡಿಟ್ಕೊಂಡಿದ್ದೀವಿ. ಎಮರ್ಜೆನ್ಸಿ ಇತ್ತು ಅಂದರೆ ಅಲ್ಲಿಂದನೂ ಕೂಡ ನೀರನ್ನ ಡ್ರಾ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ವಿ.